ಸ್ಟಾರ್ಟ್. ನಮಸ್ತೆ, ನಾನು ರಾಘವೇಂದ್ರ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ. ಏನು ಇತ್ತೀಚಿನ ದಿನಗಳಲ್ಲಿ ಒಂದು ಆನೇಕಲ್ ತಾಲೂಕಲ್ಲಿ ಒಂದು ಮಹಾಲಕ್ಷ್ಮಿ ಕ್ಲಿನಿಕ್ ಅಂತಕ್ಕಂಥದ್ದು ಒಂದು ಕ್ಲಿನಿಕ್ ನಡೆಸ್ತಾ ಇರ್ತಕ್ಕಂಥದ್ದು. ಬಟ್ ಅದು KPMA ಆ್ಯಕ್ಟಲ್ಲಿ ಇದು ಆಯುರ್ವೇದಿಕ್ ಅಂತೇಳಿ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ. ಬಟ್ ಈ ಸಂದರ್ಭದಲ್ಲಿ ಅವರು ಏನು KPMA ಆ್ಯಕ್ಟಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರ ಮಾತ್ರ ಅವರು ಆಯುರ್ವೇದಿಕನ್ನು ಒಂದು ನಡೆಸ್ಕೊಂಡು ಹೋಗಬೇಕು. ಅದಲ್ಲದೆ ಇವರು ಆಲೋಪತಿ ಟ್ರೀಟ್ಮೆಂಟ್ ಕೊಟ್ಕೊಂಡು ಸುಮಾರು ಒಂದು 15ರಿಂದ 20 ಹಾಸಿಗೆಗಳನ್ನ ಹಾರಿಸ್ಕೊಂಡು ಇಂಜೆಕ್ಷನ್ನು ಮತ್ತು ಡ್ರಿಪ್ನ ಕೊಟ್ಟಕೊಂಡು ಆಲೋಪತಿ ಕೆಲಸ ಮಾಡ್ತಾಯಿದ್ದಾರೆ. ಈ ಒಂದು ಸಂಬಂಧ ನಾವು ಏನು ಅಲ್ಲಿ ತಾಲೂಕು ಹೆಲ್ತ್ ಆಫೀಸರ್ಗೆ ನಾವು ರವಿಕುಮಾರ್ ಅಂತಕ್ಕಂಥದ್ದು ಏನು ನಾವು ದೂರನ್ನ ಕೊಟ್ಟು ದೂರಕ್ಕೆ ಸಂಬಂಧಪಟ್ಟಾಗ ಅವ್ರ ದಾಖಲಾತಿಗಳು ಕಳಿಸುವಂಥದ್ದು ಎಲ್ಲ ವೀಡಿಯೋಗಳನ್ನ ನಾವು ಕಳಿಸಿದ್ದೀವಿ. ಆದರೂ ಕೂಡ ವೀಡಿಯೋಗಳನ್ನೆಲ್ಲ ಕಳಿಸೋ ಸುಮಾರು ಒಂದು 25 ದಿವಸ ಆಗ್ತದೆ. ಇವತ್ತಿಗೂ ಯಾವುದೇ ಥರದ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ, ಯಾವುದೇ ಥರದ ಒಂದು ರಿಪೋರ್ಟ್ ಕೂಡ ವರದಿ ಮಾಡಿಲ್ಲ. ಇದು ಸಂಬಂಧಪಟ್ಟ DHOಗೆ ನಾವು ಕರೆ ಮಾಡ್ತಿದ್ದಾಗ ಇಮಿಡಿಯೇಟ್ ಒಂದು ದೂರನ್ನ ಕೊಡಿ, ನಾನು ಕೂಡಲೇ ನಾನು ಆ್ಯಕ್ಷನ್ ತೊಗೋತೀನಿ ಅಂತಾರೆ. ಅವರು ಕೂಡ ನಾವು ಗಮನಕ್ಕೆ ಹಾಕಿದರೆ ಇಲ್ಲಿವರೆಗೂ ಯಾವುದೇ ಥರದ THO ಅವರು ಆ್ಯಕ್ಷನ್ ತೊಗೋತಾ ಇಲ್ಲ. ಇದು ಮುಂದಕ್ಕೆ ನಾವು ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಿದ್ದಾರೆ ಅವರಿಗೆ ನಾನು ಗಮನ ತಂದು ಮತ್ತೊಂದು ದೂರು ಕೊಟ್ಟು ಅದೇನಿದೆ ಆ ಒಂದು ಮಹಾಲಕ್ಷ್ಮಿ ಕ್ಲಿನಿಕ್ ಅಂತಕ್ಕಂಥದ್ದನ್ನ ಮುಚ್ಚಿಸಲಿಕ್ಕೆ ನಾವು ಅದನ್ನು ಪ್ರಯತ್ನ ಪಡ್ತೀವಿ. THO ಮಾತಾಡೋದು ನೋಡಿದ್ರೆ ಅವರೇ ಒಂದು ಕಡೆ ಶಾಮೀಲಾಗಿರೋ ಅಂತ ಅನ್ಸಲ್ವಾ? ಹೌದು, THO ಅವರು ನಾವು ಕೇಳೋ ಪ್ರಶ್ನೆಗೆ ಅವರೇ ಒಂದು ಪ್ರಶ್ನೆಯಾಗಿ ಉತ್ತರ ಎರಡು ಅವರೇ ಕೊಟ್ಟಂಥದ್ರಿಂದ ಮೋಸ್ಟ್ಲಿ ಅವರು ಕೂಡ ಮೊದಲೇ ಈ ಒಂದು ಕ್ಲಿನಿಕ್ ಡಾಕ್ಟರ್ ಜೊತೆ ಶಾಮೀಲಾಗಿದ್ದ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕಂದರೆ ಅವರು ಆರೈಕೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾರೆ. ನಾವು ಏನು ಪ್ರಶ್ನೆ ಕೇಳ್ತೀವಿ ಅದಕ್ಕೆ ಉತ್ತರ ಕೊಡದೆ ಬೇರೆ ಏನೇನೋ ಕೇಳಿದ್ರೆ ಹಂಗೆ ಅದು ಇದು ಅಂತಕ್ಕಂಥದ್ದು ನಮ್ಮನ್ನೇ ಡಿವೇಟ್ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಅವ್ರು ಆಲ್ರೆಡಿ KPMA ಪರ್ಮಿಷನ್ ತೊಗೊಂಡಿದ್ದಾರೆ. ಅವ್ರು ನಿಜ ಯಾವುದಕ್ಕೆ ಆಯುರ್ವೇದಿಕ್ಕೆ ತೊಗೊಂಡಿದ್ದಾರೆ. ಆಯುರ್ವೇದಿಕ್ ಬಿಟ್ಟು ಆಯುರ್ವೇದಿಕ್ ಕೆಲಸನೇ ಮಾಡಬೇಕಾಗ್ತದೆ. ಒಂದು ಅದಲ್ಲದೆ ಇಂಜೆಕ್ಷನ್ ಕೊಟ್ಕೊಂಡು ಆಲೋಪತಿ ಕೊಟ್ಕೊಂಡು ಈ ಒಂದು ಕರ್ನಾಟಕದಲ್ಲಿ ಇವತ್ತು ಸಾಕಷ್ಟು ನಕಲಿ ಡಾಕ್ಟರ್ಗಳಿದ್ದಾರೆ ಅಂತಕ್ಕಂಥ ಆಲ್ರೆಡಿ ಮೊನ್ನೆ ಸುದ್ದಿ ಮಾಧ್ಯಮದಲ್ಲಿ ಕೂಡ ಎಲ್ಲ ಪತ್ರಿಕೆಗಳು ಕೂಡ ಬಂದಿವೆ. ಇದು ಸಂಬಂಧಪಟ್ಟಂಗೆ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಕೂಡ ಇದ್ರ ಬಗ್ಗೆ ಒಂದು ಏನೋ ಆದೇಶ ಕೂಡ ಮಾಡಿದ್ದಾರೆ. ನಕಲಿ ಡಾಕ್ಟರ್ಗಳನ್ನ ಕೂಡಲೇ ಯಾರಿದ್ದಾರೆ ಎಲ್ಲ ತನಿಖೆ ಮಾಡಿ ಅವನ್ನೆಲ್ಲ ಅದು FIR ಮಾಡಿ ಒಂದು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಮಾಡಿದ್ದಾರೆ. ಇದು ಸಂಬಂಧ ನಾನು ಇನ್ನೇನು ನಾಳೆ ನಾನು ಮಾನ್ಯ ಆರೋಗ್ಯ ಮಂತ್ರಿ ಹತ್ರನೂ ಭೇಟಿ ಮಾಡ್ತೀನಿ ಮತ್ತು ಆರೋಗ್ಯ ಕಮಿಷನರ್ ಹತ್ರ ಹೋಗಿ ನಾನು ಮತ್ತೊಂದು ದೂರು ಕೊಟ್ಟು ನಾಳೆನೋ ತಪ್ಪಿತಸ್ಥರನ್ನ ಕ್ರಮ ತಗೊಳ್ಳೋ ಥರ ಮಾಡ್ತೀನಿ. ಈಗ ಅವರು ಸಲ್ಲಿಸಿದ್ರು ಕೂಡ ಅವರು ಖುದ್ದಾಗಿ ಬಂದು ಸಾಕ್ಷ್ಯಗಳನ್ನು ಕೊಡಿ ಅಂತೀರಿ, ಸರಿನಾ? ಯಾವ ಥರ ಸಾಕ್ಷ್ಯ ಕೊಡಬೇಕು? ಇವತ್ತು ಸೋಷಿಯಲ್ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಸಾಕಷ್ಟು ಈ ಥರ ಒಂದು ಸುದ್ದಿ ವೈರಲ್ ಆಗ್ತಕ್ಕಂಥದ್ದು. ಇವತ್ತು ಮಾಧ್ಯಮಗಳು ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ಸುದ್ದಿ ಆಗ್ತಿರ್ತಕ್ಕಂಥದ್ದು ಇವತ್ತು ಸಾಮಾಜಿಕ ಜಾಲತಾಣಗಳು ಆಗ್ತಾ ಇರ್ತಕ್ಕಂಥ. ಯಾಕಂದರೆ ಇವತ್ತು ಹೋಗ್ತಕ್ಕಂಥ ದಾರಿಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗ್ತದೆ, ಅದನ್ನು ಇಮಿಡಿಯೇಟಾಗಿ ಫೋಟೋ ಮಾಡಿ ವಿಡಿಯೋ ಮಾಡಿ ಪೊಲೀಸ್ ಇಲಾಖೆ ಕಳಿಸೋದಾಗಲಿ ಮತ್ತು ಇನ್ನೊಂದು ಮಾಧ್ಯಮ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹಾಕೋದಾಗಲಿ ಇದರಿಂದ ಸಾಕಷ್ಟು ವೈರಲ್ ಆಗ್ತಕ್ಕಂಥದ್ದು. ಇಂಥ ವೈರಲ್ ಆಗಿರ್ತಕ್ಕಂಥದ್ದು ಈ ಕೆಲವು ಇಲಾಖೆಗಳು ಎಚ್ಚೆತ್ತುಕೊಂಡು FIR ಆಗಿರ್ತಕ್ಕಂಥದ್ದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಾವೇ ಖುದ್ದಾಗಿ ಅವ್ರನ್ನ ಕರ್ಕೊಂಡೋಗಿ ಮಾತಾಡೋದು ಎಷ್ಟು ಸಮಂಜಸದ್ದು. ಬಟ್ ನಾನು ಈ ಮಾಧ್ಯಮ ಮುಖಾಂತರ ಸೋಷಿಯಲ್ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆ ಈ THO ಏನು ರವಿ ಇದ್ದಾರೆ ಈ ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಿ ಆ ಜಾಗಕ್ಕೆ ಬೇರೆಯವ್ರನ್ನ ನೇಮಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತೀನಿ.